ರೈತ ಮುಖಂಡರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ. ಎರಡೂ ಕೂಡಿ ಒಂದು ಸಂಜೆ ಒಳಗಡೆ ಅದು ಹೆಂಗಾದರೂ ಮಾಡಿ ಬಗೆಹರಿಸಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಕಾರ್ಖಾನೆ ಮಾಲೀಕರ ಸಭೆ ನಡೆದಂತಲ್ಲಿ ಅಪೂರ್ಣ ಆಗಿದೆ ಅಂತ. ಅಪೂರ್ಣ ಅಂತ ಹೇಳಲಿಕ್ಕಾಗಲ್ಲ. ಸಾಕಷ್ಟು ಸುದೀರ್ಘವಾದಂಥ ಒಂದು ಸುಮಾರು 3 ಗಂಟೆ ಮೇಲ್ಗಡೆ 3-3.5 ಗಂಟೆ ಚರ್ಚೆ ಆಗಿದೆ. ಅಪೂರ್ಣ ಅಂತ ಹೇಳಲಿಕ್ಕಾಗಲ್ಲ, ಸಾಕಷ್ಟು ಚರ್ಚೆ ಆಗಿದೆ. ಯಾಕಪ್ಪ ಅಂತಂದರೆ ಇವತ್ತು ಸಕ್ಕರೆ ಫ್ಯಾಕ್ಟ್ರಿ ಯಾವ ರೀತಿ ಇದನ್ನು ಹೊರಗಡೆ ಬಿಂಬಿಸಲಾಗ್ತಾ ಇದೆ, ಪ್ರತಿ ಟನ್ಗೆ 10,000ನೋ 12,000ನೋ ನಾವು ಇನ್ಕಮ್ ಇದೆ ಅಂತ ಏನು ಬಿಂಬಿಸ್ತಾ ಇದ್ದಾರೆ. ಆ ರೀತಿ ಇಲ್ಲ. 1 ಟನ್ ಕಬ್ಬನ್ನು ನಾವು ನುರಿಸಿದಾಗ ಯಾವ ರೀತಿ ಅದರಿಂದ ಇನ್ಕಮ್ ಬರುತ್ತೆ, ಆ ಇನ್ಕಮ್ನಿಂದ ಯಾವ ರೀತಿ ನಾವು ರೈತರಿಗೆ ಹೆಚ್ಚಿನ ಬೆಂಬಲ ಬೆಲೆ FRP ಅಂತೂ ಕೊಡಲಿಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಇವಾಗ ರೈತರದ ಮುಖ್ಯವಾದಂಥ ಬೇಡಿಕೆ ಏನು? ಬೆಂಬಲ ಬೆಲೆ. ಕೇಂದ್ರ ಸರ್ಕಾರ ಏನು FRP ನಿಗದಿ ಮಾಡಿದೆ 3,550 ರೂಪಾಯಿ ಫಾರ್ 10.25 ರಿಕವರಿ. ಆ 3,550 ರೂಪಾಯಲ್ಲಿ ಬಹುದೊಡ್ಡ ವಿಷಯ ಅಂತಂತಂದರೆ ನಾವು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕಡಿಮೆ ಮಾಡಬೇಕಾಗತ್ತೆ. ಆನ್ ಆ್ಯನ್ ಆ್ಯಾವ್ರೇಜ್ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ನಾವು ಕಡಿಮೆ ಮಾಡಿದಾಗ ಸುಮಾರು 800ರಿಂದ 900 ರೂಪಾಯಿ ನಾವು ಸಾಗಾಣಿಕೆ ವೆಚ್ಚವನ್ನು ಕಡಿಮೆ ಮಾಡಿದಾಗ ರೈತರಿಗೆ FRP ಪ್ರಕಾರ ಎಷ್ಟು ಹೋಗತ್ತಪ್ಪ ಅಂತಂದ್ರೆ 2,850 ರೂಪಾಯಿ 2,800 ರೂಪಾಯಿ 2,900 ರೂಪಾಯಿ ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ. ಬಟ್ ರೈತರೇನು ಕೇಳ್ತಾ ಇದ್ದಾರೆ, FRP ಮೇಲೆ ನೀವು ಬೆಂಬಲ ಬೆಲೆಯನ್ನು ಏನು ಕೊಡ್ತೀರಿ? ರೈತರ ಬೇಡಿಕೆ 3,500 ರೂಪಾಯಿ. ಅವರು FRP ಕೇಳ್ತಾ ಇಲ್ಲ. ಈಗ ರೈತರ ಬೇಡಿಕೆ FRP ಬೇಡಿಕೆ ಇಲ್ಲ. ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ನಷ್ಟದಲ್ಲಿದ್ದೀವಿ, ನಾವು ಕಷ್ಟದಲ್ಲಿದ್ದೀವಿ, ನಮಗೆ ತೊಂದರೆಗಳದಾವ, ಬೇರೆ ಎಲ್ಲ ಬೆಳೆಗಳು ಬಂದಿಲ್ಲ, ಮಳೆ ಆಗೈತಿ, ಅತಿವೃಷ್ಟಿಯಿಂದ ಬೇರೆ ಬೆಳೆಗಳ ಹಾನಿ ಆಗೈತಿ, ನಮಗೆ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ. ಆ ಬೇಡಿಕೆಗೆ FRP ಮೇಲೆ ನೀವು ಏನು ಬೆಂಬಲ ಕೊಡ್ತೀರ ಅಂತ ಅವ್ರ ಬೇಡಿಕೆ ಇದೆ. ನಾವು ಇಲ್ಲೆಲ್ಲ ಚರ್ಚೆ ಮಾಡಿಕೊಂಡು ಒಂದು ಕಡೆ ಕಾರ್ಖಾನೆಗಳು ಉಳಿಬೇಕು, ಒಂದು ಕಡೆ ರೈತರಿಗೂ ಅನ್ಯಾಯ ಆಗಬಾರ್ದು. ಮಧ್ಯದಲ್ಲಿ ಇದನ್ನು ಯಾವ ರೀತಿ ನಾವು ಬಗೆಹರಿಸ್ಬೇಕಂತ ಚರ್ಚೆ ನಡೆದಿದೆ. ಸಾಯಂಕಾಲವರೆಗೆ ಕಾದು ನೋಡಿ. ಇವಾಗ ರೈತ ಮುಖಂಡರ ಜೊತೆ ಚರ್ಚೆ ಆಗೈತಿ, ನಮ್ಮ ಜೊತೆ ಆಗೈತಿ. ಸಾಯಂಕಾಲದವರೆಗೆ ಏನೋ ಒಂದು ಒಳ್ಳೆಯದು ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಸರ್, ಈಗ ಮಾಲೀಕರು ಈಗ ಕೇಂದ್ರ